ಮೈಸೂರಿನ ರಸ್ತೆಗೆ ಸಿಎಂ ಸಿದ್ದರಾಮಯ್ಯನವರ ಹೆಸರಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಇದೀಗ ಪ್ರಿನ್ಸೆಸ್ ರೋಡ್ ಹೆಸರಿನ ಬಗ್ಗೆ ಮತ್ತಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷಿಗಳು ಸಿಗ್ತಾ ಇರುವಂತಹದ್ದು, ಕಡತಗಳು ಕೂಡ ಸಿಗ್ತಾ ಇರುವಂತಹದ್ದು. 50 ವರ್ಷಗಳ ಹಿಂದೆನೇ ಈ ರಸ್ತೆಗೆ ಪ್ರಿನ್ಸೆಸ್ ಅಂತ ರೋಡ್ ಇತ್ತು ಅಂಥೇಳಿ ಬೆಳಗ್ಗೆ ಅಷ್ಟೇ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಮನೆಯ ಮುಂದಿರುವಂತಹ ಆ ಬೋರ್ಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಆಧಾರ್ ಕಾರ್ಡು, ಆ ಮನೆಯಲ್ಲಿ ವಾಸಿಸುವಂಥವರೆಲ್ಲರೂ ಕೂಡ ಪತ್ರ ವ್ಯವಹಾರವನ್ನು ಮಾಡಿದ್ದು ಕೂಡ ಇದೇ ಹೆಸರಿನಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ರಸ್ತೆ ಏನಿದೆ ಅದು ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ಮತ್ತಷ್ಟು ದಾಖಲೆಗಳು ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ ಇದೇ ವಿಚಾರಕ್ಕೆ ಮೈಸೂರಿನಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ಮತ್ತಷ್ಟು ದಾಖಲೆಗಳು ಕೂಡ ಸಿಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಏನೆಲ್ಲ ಮತ್ತೆ ಸಾಕ್ಷಿಗಳು ಸಿಗ್ತಾ ಇದೆ ಈ ಪ್ರಿನ್ಸೆಸ್ ರೋಡ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಬಹುತೇಕ ಕಳೆದ 8-10 ದಿನಗಳಿಂದಲೂ ಕೂಡ ಈ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರನ್ನ ಇಡಬೇಕು ಅಂತ ಹೇಳ್ತಾ ಇರುವಂಥವ್ರು ಇದಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಇಲ್ಲ, ಇದು ದಿಢೀರ್ನೆ ಉಟ್ಕೊಂಡಂಥದ್ದು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಕಾರ್ಪೊರೇಷನ್ನ ಆಯುಕ್ತರು ಕೂಡ ನಮ್ಮ ಬಳಿ ಆ ಥರದೊಂದು ಯಾವುದೋ ಡಾಕ್ಯುಮೆಂಟ್ಗಳು ಇಲ್ಲ, 1960ರಿಂದ ನಾವು ಚೆಕ್ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಈಗ ಸಿಕ್ಕಿರುವಂಥ ಡಾಕ್ಯುಮೆಂಟ್ನ ಪ್ರಕಾರವಾಗಿ ಇದು 1921ರಲ್ಲಿ ತಯಾರಾಗಿರುವಂಥ ನಕ್ಷೆ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ತಯಾರಾಗಿರುವಂಥ ನಕ್ಷೆ. ಅವತ್ತು ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಇತ್ತು. ಆ ಬೋರ್ಡಿನಲ್ಲಿ ಮಹಾರಾಜರು ಈ ಒಂದು ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದನ್ನು ನಮೂದು ಮಾಡಿರುವಂಥದ್ದು ತಾವೀಗ ಗಮನಿಸ್ತಾ ಇರ್ಬೋದು ಸ್ಕ್ರೀನಲ್ಲಿ. ಅದು 1921ರಲ್ಲಿ ಮೈಸೂರು ಸಿಟಿಗೆ ಸಂಬಂಧಪಟ್ಟಂಥ ತಯಾರಾಗಿದ್ದಂತಹ ನಕ್ಷೆ. ಆ ನಕ್ಷೆಯಲ್ಲಿ ಪ್ರಿನ್ಸೆಸ್ ರಸ್ತೆ ಅಂತ ನಮೂದಾಗಿದೆ. ಈ ಒಂದು ದಾಖಲೆ ಮೂಲಕವಾಗಿ ಅಲ್ಲಿಗೆ ಏನು ಇದಕ್ಕೆ ನಾವು ಮೂಲ ಹೆಸರು ಯಾವುದೂ ಇಲ್ಲ, ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಹೆಸರನ್ನು ನಾಮಕರಣವನ್ನು ಮಾಡ್ತಾ ಇದ್ದೇವೆ, ಇದು ಮರು ನಾಮಕರಣ ಅಲ್ಲ, ಇದು ಹೊಸ ಹೆಸರಿನ ಪ್ರಸ್ತಾಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ಆ ಒಂದು ವಾದಕ್ಕೆ ಒಂದು ರೀತಿಯಾಗಿ ಹಿನ್ನಡೆ ಆದಂತೆ ಆಗ್ತಾ ಇದೆ. ಯಾಕೆಂದರೆ ನಗರಾಭಿವೃದ್ಧಿ ಟ್ರಸ್ಟ್ನಲ್ಲಿ, ಅಂದರೆ ಮಹಾರಾಜರ ಕಾಲದಲ್ಲಿ 1921ರಲ್ಲಿ ಈ ಒಂದು ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಇಟ್ಟಿರುವಂಥದ್ದು ಈಗ ಈ ದಾಖಲೆ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ. ಪ್ರೇಮ್. ಕೆಪಿ ನಾಗರಾಜ್, ಈ ರೀತಿಯ ಒಂದು ವಿವಾದ ಮುನ್ನೆಲೆಗೆ ಬರಲಿಕ್ಕೆ ಕಾರಣನೇ ಪಾಲಿಕೆ ಮಾಡಿದ್ದಂತಹ ಚಿಂತನೆ. ಈಗ ಇದು ಪ್ರಿನ್ಸೆಸ್ ರೋಡ್ ಅಂಥೇಳಿ BJಪಿಗರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಸಿಗರು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂಥೇಳಿ. ಈ ರೀತಿಯ ಗೊಂದಲ ಸೃಷ್ಟಿ ಆದರೂ ಕೂಡ ಪಾಲಿಕೆ ಮೌನ ವಹಿಸ್ತಾ ಇರೋದು ಯಾಕೆ ಅಂತೇಳಿ? ಪ್ರೇಮ್, ಈಗಾಗಲೇ ಪಾಲಿಕೆಯ ಆಯುಕ್ತರು ಮೊನ್ನೆ ಒಂದು ಸ್ಪಷ್ಟಪಡಿಸಿರುವಂಥದ್ದು 1960ರಿಂದ ನಮ್ಮ ಬಳಿ ದಾಖಲೆಗಳಿದ್ದಾವೆ, ಹಾಗಾಗಿ ಅವುಗಳ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ವಿ, ಹಾಗಾಗಿ ಆ ಎಲ್ಲ ದಾಖಲೆಗಳಲ್ಲೂ ಕೂಡ ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಬಹುತೇಕ ಆ ಮಾತು ಸತ್ಯ, ಅದು 1960ರ ಕತೆ. ಆದರೆ ಈಗ ಈ ದಾಖಲೆಗಳು ಹೇಳ್ತಾ ಇರುವಂಥದ್ದು ಇದು 1921ರ ಕತೆ. 1921ರಲ್ಲಿಯೇ ಈ ನಗರಾಭಿವೃದ್ಧಿಯ ಟ್ರಸ್ಟ್ಗೆ ಸಂಬಂಧಪಟ್ಟಂಥ ಟ್ರಸ್ಟ್ನ ಒಂದು ದಾಖಲೆಗಳಲ್ಲಿ ಇದು ಸಿಕ್ಕಿರುವಂಥದ್ದು. ಹಾಗಾಗಿ ಈ ದಾಖಲೆ ಈಗ ನಗರಾಭಿವೃದ್ಧಿ ಏನು ಪಾಲಿಕೆಯ ಕೌನ್ಸಿಲ್ ಅಂತ ಏನೂ ಇರೋದಿಲ್ಲ, ಅವತ್ತು ನಗರಾಭಿವೃದ್ಧಿ ಟ್ರಸ್ಟ್ ಇತ್ತು. ಹಾಗಾಗಿ ಅವತ್ತೇ ಇದ್ದಂತಹ ಹೆಸರುಗಳು, ಅಂದರೆ ಮಹಾರಾಜರ ಕಾಲದಲ್ಲಿ ಭಾಳಷ್ಟು ರಸ್ತೆಗಳಿಗೆ ಇಲ್ಲಿ ಹೆಸರುಗಳನ್ನ ಇಡಲಾಗಿತ್ತು, ಆ ಹೆಸರುಗಳನ್ನ ಕಂಟಿನ್ಯೂ ಮಾಡಲಾಗಿದೆ. ಹಾಗಾಗಿ ಅದು ಕೌನ್ಸಿಲಲ್ಲಿ ಇರಬೇಕಾದಂಥ ಅಗತ್ಯಗಳೇನಿಲ್ಲ, ಟ್ರಸ್ಟ್ನಲ್ಲಿ ಇರುವಂಥದ್ದು. ಆದರೆ ಮೂಲವಾದ ಕೆಲವರು ಮಾಡ್ತಾ ಇದ್ದಂಥದ್ದು ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದೇ ಇರಲಿಲ್ಲ, ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದಕ್ಕೆ ಅಧಿಕೃತ ದಾಖಲೆಗಳೇ ಇಲ್ಲ ಅಂತ ಏನು ಹೇಳ್ತಾ ಇದ್ರು, ಆ ವಾದಕ್ಕೆ ಹಿನ್ನಡೆ ಇದು. ಯಾಕೆಂದರೆ ಪ್ರಿನ್ಸೆಸ್ ರಸ್ತೆ ಅಂತ ಮಹಾರಾಜರ ಕಾಲದಲ್ಲಿ ಅದು ಅಧಿಕೃತವಾಗಿ ಇತ್ತು ಅನ್ನೋದಕ್ಕೆ ಇದು ಈಗ ಸಿಕ್ಕಿರುವಂತಹ ದಾಖಲೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.